ರಾಜ್ಯದಲ್ಲಿ ಜಾತಿ ಗಣತಿಯನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ, ಸಮೀಕ್ಷಾಕಾರರು ಮನೆ ಮನೆಗೆ ಭೇಟಿ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕಿರಿಮಂಜೇಶ್ವರ ನಾಗೂರು ದೇವಾಡಿಗ ಸಂಘದಿಂದ ಶಾಂತೇರಿ ಕಾಮಾಕ್ಷಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮುಂದೆ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಎಲ್ಲರೂ ದೇವಾಡಿಗ ಎಂದೇ ನಮೂದಿಸಬೇಕು ಎಂದು ಸೂಚನೆ ನೀಡಲಾಯಿತು. ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ನಡೆಯಲಿರುವ ಜಾತಿವಾರು ಜನಸಂಖ್ಯಾ ಗಣತಿ ಮರು ಸಮೀಕ್ಷೆಯಲ್ಲಿ ದೇವಾಡಿಗರೆಲ್ಲರೂ ಗಣತಿ ನಮೂನೆಯಲ್ಲಿ ಜಾತಿ ಕಲಂನಲ್ಲಿ ದೇವಾಡಿಗ ಎಂದೇ ನಮೂದಿಸಬೇಕು ಎಂದು ಬೈಂದೂರು ತಾಲೂಕಿನ ನಾಗೂರು ದೇವಾಡಿಗ ಸಂಘದ ವತಿಯಿಂದ ತಿಳಿಸಲಾಗಿದೆ. ದೇವಾಡಿಗ ಸಮುದಾಯದ ಉಪಜಾತಿಗಳಾದ ಸೇರಿಗಾರ, ಶೇರಿಗಾರ, ದೇವಲ್ಲಿ, ಸರ್ವೇಗಾರ್, ಸಫಲಿಗ, ಮೊಯಿಲಿ, ಬಂಡಾರಿ ಅಲ್ಲದೆ ಉಪನಾಮ, ಬಲಿ, ಗೋತ್ರ, ಊರು ಆಧಾರಿತಗಳನ್ನು ನಮೂದಿಸದೆ ಎಲ್ಲರೂ ದೇವಾಡಿಗ ಎಂದೇ ನಮೂದಿಸುವಂತೆ ತಿಳಿಸಲಾಗಿದೆ. ಈ ಹಿಂದಿನ ಜಾತಿ ಜನಗಣತಿಯಲ್ಲಿನ ತಪ್ಪುಗಳನ್ನು ಸರಿಪಡಿಸುವ ಸುವರ್ಣಾವಕಾಶವನ್ನು ಸಮುದಾಯ ಸದುಪಯೋಗಪಡಿಸಿಕೊಳ್ಳಬೇಕಿದೆ. ದೇವಾಡಿಗ ಸಮಾಜದ ನಿಖರವಾದ ಜನಸಂಖ್ಯೆಯನ್ನ ಸೂಕ್ತವಾಗಿ ಗುರುತಿಸಿ ಸರ್ಕಾರದಿಂದ ಸಂವಿಧಾನಾತ್ಮಕವಾಗಿ ಸಿಗಬಹುದಾದ ಮೀಸಲಾತಿ ಅವಕಾಶಗಳನ್ನು ಸಮಾಜದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯ ಪ್ರಗತಿಗಾಗಿ ಪಡೆಯಬೇಕಾಗಿದೆ ಎಂದು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸಮುದಾಯದವರಿಗೆ ತಿಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಾಪಕರಾದ ಚಂದ್ರ ದೇವಾಡಿಗ, ಕೋಟ್ಯಾಡಿ, ಉಡುಪಿ ನಗರ ಪಾಲಿಕೆ ಸದಸ್ಯರಾಗಿರುವ ವಿಜಯ್ ಕೊಳವೂರು, ಶಂಕರ್ ಅಂಕದಕಟ್ಟೆ ಸೇರಿದಂತೆ ಸಮುದಾಯದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇದೇ ಬರುವ ಸೆಪ್ಟೆಂಬರ್ 20 ಶನಿವಾರದಂದು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಶಾಂತೇರಿ ಕಾಮಾಕ್ಷಿ ಸಭಾಭವನ ನಾಗೂರಿನಲ್ಲಿ ವಿಚಾರ ವಿನಿಮಯಕ್ಕಾಗಿ ಮತ್ತೊಮ್ಮೆ ಸಭೆಯನ್ನು ಆಯೋಜಿಸಿದ್ದು, ಈ ಸಭೆಯಲ್ಲಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಸೀಮಿತ ಆಗಿರಬಾರ್ದು. ಮೈಸೂರು ಕುಂದಾಪುರ ಏನು ತೊಂದರೆ ಆಗಲಿಲ್ಲ. ಸಂದೇಶ ಇಲ್ಲಿಗೆ ಸೀಮಿತ ಆಗಿರಬಾರ್ದು.